2 ಕಿಡ್ನಿಗಳ ವೈಫಲ್ಯದಿಂದ ಬಳಲುತ್ತಿರುವ ಮಗನಿಗೆ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಸುಮಾರು 20 ರಿಂದ 30 ಲಕ್ಷ ರುಗಳ ಅಗತ್ಯವಿದ್ದು ಆರ್ಥಿಕ ನೆರವು ನೀಡುವಂತೆ ತಾಯಿ ಜ್ಯೋತಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ತಾಲೂಕಿನ ರಾಯರಕೊಪ್ಪಲಿನ ಮಗ್ಗೆ ಗ್ರಾಮದವರಾಗಿದ್ದು ಹಿರಿಮಗ 27 ವರ್ಷದ ವಿಶ್ವಾಸ್ ಎಂಬಾತನಿಗೆ ಕಳೆದೊಂದು ತಿಂಗಳಿನಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಹುಟ್ಟಿದಾಗಿನಿಂದ ಒಂದು ಕಿಡ್ನಿಯ ಬೆಳವಣಿಗೆಯಾಗದೆ ಕೇವಲ ಒಂದು ಕಿಡ್ನಿಯಲ್ಲಿ ಜೀವನ ನಡೆಸುತ್ತಿದ್ದಾನೆ. ಆದರೆ ಇದೀಗ 2 ಕಿಡ್ನಿಯೂ ವೈಫಲ್ಯವಾಗಿದೆ. ವಾರದಲ್ಲಿ 2 ಬಾರಿ ಡಯಾಲಿಸಿಸ್ ಮಾಡಲಾಗುತ್ತಿದ್ದು ಸುಮಾರು 2 ಲಕ್ಷ ರು ಖರ್ಚಾಗಿದೆ. ಆರ್ಥಿಕವಾಗಿ ಬಡವರಾಗಿದ್ದು ರಸ್ತೆ ಬದಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ನಡೆಸಿಕೊಂಡು ಜೀವನ ನಡೆಸುತ್ತಿದ್ದೇವೆ ಎಂದರು. ದಾನಿಗಳು 9120794372 ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇಯ ಮೂಲಕ ಸಹಾಯ ಮಾಡುವಂತೆ ಮನವಿ ಮಾಡಿದರು. ನನ್ನ ಮಗಂದಿರೋ ಕಿಡ್ನಿನೂ ಫೇಲ್ಯೂರ್, ಅವನಿಗೆ ಕಿಡ್ನಿ ಹಾಕಿಸ್ಬೇಕು, ನಾನೇ ಒಂದು ಕೊಡೋಣ ಅಂತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಮಗನಿಗೋಸ್ಕರ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮದು ಮಗ್ಗೆ ರಾಯರಕೊಪ್ಪ, ಆಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಇಲ್ಲ ಸರ್, ಈಗ ಒಂದು ತಿಂಗಳಿಂದ ಆಗಿದೆ. ಇದ್ದಕ್ಕಿದ್ದಾಗೇನೆ ಗೊತ್ತಾಗಿರೋದು, ಇದುವರೆಗೂ ಗೊತ್ತಿರಲಿಲ್ಲ. ಅವನಿಗೆ ಈಗ 27 ವರ್ಷ, 7 ವರ್ಷ ನಡೀತು. ಅವನು ನಮ್ಮ ಹೋಟ್ಲು ಒಂದು ಸಣ್ಣದಾಗಿ ಒಂದು ಪುಟ್ಟದಾಗ ಹೋಟ್ಲು ಇಟ್ಕೊಂಡಿದ್ವಿ ಫುಟ್ಪಾತಲ್ಲಿ, ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಸಡನ್ನಾಗಿ ಅವನು ITI ಫಸ್ಟ್ ಒನ್ ಇಯರ್ ಮಾಡಿದ್ದಾನೆ. ಡಾಕ್ಟ್ರ್ ಹೇಳ್ತಾರೆ 25 ರಿಂದ 30 ಲಕ್ಷ ಆಗುತ್ತೆ ಅಂತಿದ್ದಾರೆ. ಯಾಕೆಂದರೆ 2 ಹೋಗಿದೆ, 2 ಬೇರೆ ಹಾಕಬೇಕು ಅಂದಿದ್ದಾರೆ. ಈಗ ಒಂದಾರು ಹಾಕೋದಕ್ಕೋಸ್ಕರನಾರು ಒಂದು 20 ಲಕ್ಷದ ಮೇಲೆ ಬೇಕು ಅಂದಿದ್ದಾರೆ. ನಾವು ಇಲ್ಲಿ ಹಾಸನ SSM ಅಲ್ಲಿ, ಮೈಸೂರು JSS ಅಲ್ಲಿ ಮತ್ತು ಮೈಸೂರು ಸಿಗ್ಮಾದಲ್ಲಿ. ಅದಕ್ಕೆ ಅದೆಲ್ಲ ಕೊಡಬೇಕು ಡೀಟೇಲು. ಯಾರು ಸಹಾಯ ಮಾಡೋದು ಇರ್ತಾರಲ್ಲ, ಅಕೌಂಟ್ಗೆ ಹಾಕಲು ಆ ಥರದ್ದು ಇರ್ತಲ್ಲ, ಚೆನ್ನಾಗೇ ಇರುತ್ತೆ, ಯಾವ ತೊಂದರೆನೂ ಇಲ್ಲ. 1 ವರ್ಷದಿಂದ ಈ ಥರ ಸಮಸ್ಯೆ? 1 ವರ್ಷ ಇಲ್ಲ, 1 ತಿಂಗಳು. ಇದ್ದಕ್ಕಿದ್ದಾಗೇ ಸುಸ್ತಾಯಿತು ಅವನಿಗೆ. ವೀಸಿಂಗ್ ಪ್ರಾಬ್ಲಮ್ ಥರ ಆಯಿತು, ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಸಡನ್ನಾಗಿ ನಡೆಯೋಕ್ಕಾಗ್ತಾ ಇಲ್ಲ ಯಾಕೋ. ಸುದ್ದಿಗೋಷ್ಠಿಯಲ್ಲಿ ವಿಶ್ವಾಸ್, ಶಶಿ ಕೂಡ ಇದ್ರು.